ಕರಾಟೆ ಎಕ್ಸಾಮ್ ಇತ್ತು ಅಂತ ಮಂಡ್ಯ ಕಡೆಗೆ ಹೋಗ್ಬೇಕಾದ್ರೆ ಎಕ್ಸ್ಪ್ರೆಸ್ ವೇಲೆ ಗಾಡಿ ಸೆಂಟ್ರಲ್ ನಿಂತ್ಕೊಂಡು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಮಂಡ್ಯದಲ್ಲಿ ಕರಾಟೆ ಬೆಲ್ಟ್ ಎಕ್ಸಾಮ್ ಇದ್ದಿದ್ದರಿಂದ ನಾನು ಸಂಜು ಎಲ್ಲ ಯೂನಿಫಾರ್ಮು ಬೆಲ್ಟು ನಾನ್ಚಾಕು ದೊಣ್ಣೆಲ್ಲ ತಗೊಂಡು ಮಂಡ್ಯ ಕಡೆಗೆ ಕೊಟ್ಟು ರಾಮನಗರದಿಂದ ಚೆನ್ನಾಗಿ ಹೋಗಿದ್ದು ಗಾಡಿ ಮದ್ದೂರು ಫ್ಲೈಓವರ್ ಮೇಲೆ ಕೊಡ್ತು ನೋಡಿ ಕೈ ಎಕ್ಸಿಟ್ರೆ ತಗೋತಾ ಇಲ್ಲ. ಫ್ಲೈಓವರ್ ಡೌನ್ ಇದ್ದಿದ್ದರಿಂದ ಡೌನಿಂದ ಬಂದು ಹಂಗೆ ಎಕ್ಸಿಟ್ ತೊಗೊಂಡು ಗಾಡಿ ನಿಲ್ಸಿ ನೋಡಿದಾಗ ಗಾಡಿ ಏನು ಪ್ರಾಬ್ಲಮ್ ಐತೆ ಅಂತ ಗೊತ್ತೇ ಆಗಲಿಲ್ಲ. ಅಕ್ಕಪಕ್ಕ ಜನ ವಿಚಾರಿಸಿದಾಗ ಮುಂದೆ 1 ಕಿಲೋಮೀಟ್ರಲ್ಲಿ ಗ್ಯಾರೇಜ್ ಐತೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಹೋಗಿ ಗ್ಯಾರೇಜ್ ಅವ್ರನ್ನ ಕರ್ಕೊಬಂದಿದ್ದಕ್ಕೆ ಒಂದು 5,000 ಕೊಟ್ಬಿಟ್ಟು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಡೋದ. ಆಗ ಹಿಂಗಂತವ್ರು ಸೆನ್ಸೆ ಅಂತ ನಮ್ಮ ಸೆನ್ಸೆಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಮಂಡ್ಯ ತಗೊಂಡು ಹಾಕ್ಬಿಡಪ್ಪ, ಅಲ್ಲಿ ನಮ್ಮ ಫ್ರೆಂಡ್ ಅವನೇ ರೆಡಿ ಮಾಡ್ತಾನೆ ಅಂತ ಹೇಳಿದ್ರು. ಈಗ ಮದ್ದೂರಿಂದ ಮಂಡ್ಯಗಂತ ಟೋ ಮಾಡಬೇಕಿತ್ತಲ್ಲ, ಗಾಡಿಗಳನ್ನ ಹುಡುಕ್ತಾ ಇದ್ದು ಯಾವ ಗಾಡಿ ನಿಲ್ಲಿಸ್ತಾ ಇರಲಿಲ್ಲ. ಸದ್ಯಕ್ಕೆ ಯಾವುದೋ ಒಂದು ಟೋಯಿಂಗ್ ಗಾಡಿ ಬಂತು. ಆ ಗಾಡಿಗೆ ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ಮಂಡ್ಯ ಗಂಟ ಟೋ ಮಾಡಿಸ್ಕೊಂಡು. ನಿಮ್ಮ ಗಾಡಿಗಳು ಏನಾದ್ರು ಪ್ರಾಬ್ಲಮ್ ಆದಾಗ ಟೋಯಿಂಗ್ ಗಾಡಿದು ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಒಂದು ಚೆಕ್ ಮಾಡ್ಕೊಳ್ಳಿ, ವೀಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೂ ಯಾವ್ದಾರ ಟೈಮಲ್ಲಿ ಯೂಸ್ಫುಲ್ ಆಗ್ಬೋದೇನೋ. ಅಲ್ಲಿಂದ ಕಾರ್ನ ಗ್ಯಾರೇಜ್ಗೆ ಹಾಕ್ಬಿಟ್ಟು ಅಲ್ಲಿಂದ ನಾನು ಸಂಜು ಆಟೋದಲ್ಲಿ ಸ್ಯಾಂಥಮ್ ಸ್ಕೂಲ್ ಕಡೆಗೆ ಹೋದೋ. ಯಾಕಂದರೆ ಬೆಲ್ಟ್ ಎಕ್ಸಾಮ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ಬೆಲ್ಟ್ ಎಕ್ಸಾಮ್ನ ನಾವು ಅಟೆಂಡ್ ಮಾಡೋಕ್ಕೆಲ್ಲ ಹೋಗ್ತಿದ್ದು ವ್ಯಾಲಂಟಿಯರ್ ಆಗಿ. ಅಲ್ಲಿಗೆ ಹೋಗಿದ್ದು ನಾನು ಹುಡುಗರಿಗೆಲ್ಲ ಒಂದು ಕ್ಲಾಸ್ ತೊಗೊಂಡು ಬೆಲ್ಟ್ ಎಕ್ಸಾಮ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡು ಮನೆ ಕಡೆಗೆ ಬಂದು. ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್. ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಬೆಲ್ಟ್ ಎಕ್ಸಾಮ್ ಬಂದಿದ್ದಂಥ ಯಾವ್ದಾರು ಹುಡುಗರಿಗೆ ಈ ವಿಡಿಯೋ ಸಿಕ್ಕಿದ್ರೆ ಒಂದು ಕಮೆಂಟ್ ಹಾಕಿ.